ಮೈದಾ ಹಿಟ್ಟು ನಾದಿಟ್ಕೊಂಡಿವಿ. ಈಗ ಇದನ್ನ ಇದ್ರೊಳಗೆ ತುಂಬಿಟ್ಟು ಮೆಣಸುಗಡ್ಡೆ ಮಾಡೋಣ. ಈ ಕೆಮ್ಮು ಬಂದ್ರೆ ಮಾಡ್ಕೊಂಡು ತಿಂದ್ಬಿಟ್ರೆ ಮಕ್ಕಳಿಗಾಗಲಿ ನಿಮಗಾಗಲಿ ಆರೋಗ್ಯ ಚಲೋ ಇರ್ತೈತಿ. ನೀವು ತಿನ್ಬೇಕನ್ಸಿದ್ರೆ ಹಿಂಗಾದ್ರೂ ಮಾಡ್ಕೊಂಡು ತಿನ್ಬೋದು ರುಚಿಗೆ. ಬೆಲ್ಲ ತುಂಬಿಟ್ಟು ಮೈದಾ ಹಿಟ್ಟಿನಾಗ ಹಿಂಗೆ ಕರೆದ್ರೆ ಮೆಣಸುಗಡ್ಬು ರೆಡಿ ಆಗ್ತವೆ. ನೀರು ಹಾಕಿ ಕುದಿಸ್ಬೇಕು. ಇದನ್ನು ನೀರು ಕಾಯಕ್ಕಿಡಬೇಕು. ಅದ್ರೊಳಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಕಾಯಕ್ಕೆ ಬಿಡಬೇಕು. ಕಾದ ತಕ್ಷಣ ಕುದಿಯುವಾಗ ಮೆಣಸುಗಡ್ಬನ್ನು ಹಾಕಿ ಇವಾಗ ಬಾಡಿಸ್ಬೇಕು.